ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೇಜಾನ್ ದಿನ ಆಯಿತು, ನಮ್ಮೂರು ವ್ಲಾಗೆ ನಾನು ಲಾಸ್ಟ್ ಎಂದು ವ್ಲಾಗ್ ಮಾಡಿದ್ದು. ಇನ್ಯಾವುದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನನ್ನ ಮುಖದಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ, ಬಟ್ ಮೂಗು ಬಡ್ ಚುಚ್ಚಿಸಿದ್ದೀನಿ. ಫಸ್ಟ್ ಟೈಮ್ ಚುಚ್ಚಿಸೋದು. ಸೊ ಫಸ್ಟು ಮೂಗು ಬಡ್ ಚುಚ್ಚಿಸಿದ್ದೀನಿ, ಫಸ್ಟ್ ಡಿಫ್ರೆನ್ಸ್ ಅದು. ಎರಡನೇದು ನೋಡಿಬಿಟ್ರೆ ಎಲ್ಲ ಶಾಕ್ ಆಗೋಗ್ತೀರಾ. ಕೈ ಮುರಿದಾಕೊಂಡಿದ್ದೀನಿ ಗೈಸ್. ಆಗಿ 2 ವೀಕ್ಸ್ ಆಯಿತು. ಅದಕ್ಕೆ ಯಾವುದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ಬಿಕಾಸ್ ಆಫ್ ದಿಸ್ ಯಾವುದು ವ್ಲಾಗ್ ಮಾಡದೇ ಇರೋಕ್ಕೆ ರೀಸನ್ ಬಂದೇ ಇದು. ಮತ್ತು ಇದು ಚುಚ್ಚಿಸಿದ್ಮೇಲೆ ಇದಾಗಿರೋದು. ಸೊ ಟೈಮ್ ಖರಾಬಾಗಿತ್ತೋ ಇಲ್ಲ ದೃಷ್ಟಿನೋ, ನಮ್ಮ ಮನೆಯವರೆಲ್ಲ ದೃಷ್ಟಿಯಾಗಿದೆ ನಿನಗೆ ಅಂತಲೇ ಹೇಳ್ತಾರೆ. ಸೊ ಅವ್ರು ಹೇಳೋದು ನಿಜಾನೇ ಅನಿಸುತ್ತೆ. ಸೊ ಇವತ್ತು ವ್ಲಾಗ್ ಮಾಡ್ತಾ ಇರೋ ರೀಸನ್ ಬಂದು, ಸೊ ಗೈಸ್ ವ್ಲಾಗು ನಾನು ಎಡಗೈಲಿ ಫೋನ್ ಇಟ್ಕೊಂಡು ಈ ಕೈಲಿ ವ್ಲಾಗ್ ಮಾಡಬೇಕು, ಬಟ್ ಇಟ್ಕೊಳಕ್ಕಾಗಲ್ಲ, ನೋವ್ತಾ ಇದೆ. ಎಡಗೈಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಡಿಫ್ರೆನ್ಸ್ ಕಾಣಿಸ್ತಾ ಇದ್ದೀನಾ ಗೈಸ್? ಸೊ ಮೂಗು ಬಟ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತೇನು ವ್ಲಾಗ್ ಅಂತಂದರೆ, ಇವತ್ತು May 17th ಶನಿವಾರ. ಇವತ್ತು ಅಪ್ಪ ಅಮ್ಮನ ಆ್ಯನಿವರ್ಸರಿ. ಸೊ 25th ಇಯರ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಹೌ ಪ್ರೌಡ್ ಆಫ್ ದೆಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ 25 ಇಯರ್ಸು ಸಂಸಾರ ಮಾಡೋದು ಇಸ್ ನಾಟ್ ಅ ಜೋಕ್. ಈಗಿನ ಕಾಲದಲ್ಲಿ 25 ಇಯರ್ಸ್ ಎಲ್ಲಿ ಗೈಸ್? ಒಂದೊಂದು ಇಯರ್ ಸಂಸಾರ ಮಾಡೋದೇ ಜಾಸ್ತಿ, ಡಿವೋರ್ಸು ಅದು ಇದು ನಡೀತಾನೆ ಇರುತ್ತೆ. ಬಿಕಾಸ್ ಅವರು 25 ವರ್ಷನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ದೊಡ್ಡಪ್ಪ ದೊಡ್ಡಮ್ಮ ಅಮ್ಮ ಅಪ್ಪ 4 ಜನನೂ ಒಂದೇ ದಿನ ಮದುವೆ ಆಗಿದ್ದು. ಸೊ ಆಗಿನ ಕಾಲದಲ್ಲಿ ದುಡ್ಡಿಗೆ ಪ್ರಾಬ್ಲಮ್ ಆಗಿ ನಮ್ಮ ಅಜ್ಜಿ ಇಬ್ಬರು ಹೆಣ್ಮಕ್ಳಿಗೂ ಒಂದೇ ದಿನ ಮದುವೆ ಮಾಡಿದ್ದಾರೆ. ಸೊ ಅದಕ್ಕೆ ಇಬ್ಬರೂ ಒಂದೇ ದಿನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೋತಾರೆ. ಸೊ ಹ್ಯಾಪಿ ಆ್ಯನಿವರ್ಸರಿ ಪಪ್ಪ ಮಮ್ಮಿ. ಸೊ ಮಾಡಿದ್ದೀನಿ ಬೆಳಗ್ಗೆ ಇದು ವಿಶು. ಆದರೂ ಈ ವಿಡಿಯೋ ನೋಡ್ತಾ ಇರ್ಬೇಕಾರೆ ಇನ್ನೊಂದು ಸದ ಆಗಲಿ ಅಂತ. ಸೊ ರೀಸನ್ ಬಂದು, ಈ ಕೈ ಮುರಿದಾಕೊಂಡೆ. ನಾನು ಇವಾಗ ಬಿಡದಿಗೆ ಹೋಗಿ ಅಪ್ಪ ಅಮ್ಮಂಗೆ ಗಿಫ್ಟ್ ಕೊಡಬೇಕು ಅಂಥೇಳಿ ಅಮ್ಮಂಗೆ ಸ್ಯಾರಿ ಅವತ್ತೇ ತರಿಸಿ, ಚಿಕ್ಕಮ್ಮನ ಕೈಯಲ್ಲಿ ತರಿಸಿ ಇಟ್ಟಿದ್ದೆ. ಇದು ಮನೇಲಿ ಯಾರಿಗೂ ಗೊತ್ತಿಲ್ಲ, ನನಗೆ ಚಿಕ್ಕಮ್ಮನಿಗೆ ನನ್ನ ತಂಗಿದಿರಿಗೆ ಅಷ್ಟೇ ಗೊತ್ತಿರೋದು. ಸೊ ಅವತ್ತೇ ತರಿಸಿ ಮನೇಲಿ ಇಟ್ಟಿದ್ದೆ. ಸೊ ಡ್ಯಾಡಿಗೇನೂ ತಂದಿರಲಿಲ್ಲ. ಪಪ್ಪಂಗೆ ಏನು ತರಬೇಕು ಅಂತ ಡಿಸೈಡ್ ಮಾಡೋ ಅಷ್ಟರಲ್ಲೇ ದಿನ ಕಂಪ್ಲೀಟ್ ಆಗೋಯಿತು ನಂದು. ಪಪ್ಪಂಗೆ ನಾನು ಬೆಳ್ಳಿದು ಕಡ್ಗ ಕೊಡ್ಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನ್ನ ಹತ್ರ ಬಜೆಟ್ ಇರಲಿಲ್ಲ ಅಷ್ಟೊಂದು. ಅವರು 4000 5000 ಎಲ್ಲ ಹೇಳಿದ್ರು. ಬಟ್ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ. ನನ್ನ ಬಜೆಟ್ ಇದ್ದಿದ್ದು ಸ್ವಲ್ಪ ಮಟ್ಟಿಗಿತ್ತು. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಬೆಳ್ಳಿ ಚೈನು, ಒಂದು $1 ತಕ್ಕೊಟ್ಟಿದ್ದೀನಿ ಡ್ಯಾಡಿಗೆ. ಸೊ ಈ ವಾಸ್ ಹ್ಯಾಪಿ. ಗೊತ್ತಿಲ್ಲ, ಅಪ್ಪಂಗೆ ಇಷ್ಟ ಆಗಲ್ಲ ಅವೆಲ್ಲ. ಫಸ್ಟ್ ಟೈಮ್ ಅಪ್ಪಂಗೂ ಗಿಫ್ಟ್ ಕೊಡ್ತಾಯಿದ್ದೀನಿ, ಅಮ್ಮಂಗೂ ಸ್ಯಾರಿ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಾ ಇರೋದು. ಸೊ ನಾನು 25th ಇಯರ್ಗೆ ಕೊಡಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಶಾವಿಗೆ ಪಾಯಸ ಮಾಡಬೇಕಂತೆ ಮಮ್ಮಿ ಹೇಳಿದ್ದಾರೆ. ಫಸ್ಟ್ ಟೈಮ್ ಟ್ರೈ ಮಾಡು, ನಮ್ಮ ಆ್ಯನಿವರ್ಸರಿಗೆ ಫಸ್ಟ್ ಟೈಮ್ ನೀನು ಹೆಂಗೆ ಮಾಡ್ತೀಯೋ ಮಾಡು. ಈ ಒಂದು ಕೈಲಿ ಇಟ್ಕೊಂಡು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಸೊ ಅದಿದೆ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಬಲೂನ್ ತಂದಿದ್ದೀನಿ. ಯಾರೂ ಇಲ್ಲ ಗೈಸ್ ನನಗೆ ಹೆಲ್ಪ್ ಮಾಡೋಕ್ಕೆ. ಈ ಕೈ ಮುರ್ದಾಕೊಂಡು ಒಂದು ಕೈಲಿ ಎಷ್ಟಂತ ಮಾಡಲಿ ನಾನು. ಸೊ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಲಿ ಅಂತೇಳಿ. ಸೊ ಇನ್ನು ಗಿಫ್ಟು ಮಮ್ಮಿದು ಸೀರೆ ಪ್ಯಾಕ್ ಮಾಡಿದೆ. ಸೊ ಅಷ್ಟರಲ್ಲಿ ವೀಡಿಯೋ ಮಾಡೋದು ಮರ್ತೇ ಹೋದೆ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಮ್ಮಿದು ಸ್ಯಾರಿ ಗಿಫ್ಟ್ ರ್ಯಾಪ್ ಮಾಡಾಯಿತು. ಇವಾಗ ಪಪ್ಪಂದು ಒಂದು ಚೈನ್ ಪ್ಯಾಕ್ ಇದೆ. ಇಲ್ಲದು ಚೈನ್ ಪ್ಯಾಕು ಇದೇ ಪಪ್ಪಂದು ಚೈನು. ಸೊ ಇದನ್ನು ಪ್ಯಾಕ್ ಮಾಡೋಕ್ಕೆ ಇಷ್ಟು ದೊಡ್ಡ ದೇವ್ರೇ ಸಿಕ್ಕಾಪಟ್ಟೆ ಪೇಯ್ನ್ ಇದೆ. ಬಟ್ ಹೇಳ್ಕೊಳಕ್ಕಾಗ್ತಿಲ್ಲ, ನನಗೆ ಅಷ್ಟು ಪೇಯ್ನ್ ಇದೆ. ಸೊ ಇಷ್ಟು ದೊಡ್ಡ ಬಾಕ್ಸಲ್ಲಿ ರ್ಯಾಪ್ ಮಾಡ್ತಾಯಿದ್ದೀನಿ. ಸೊ ಅಪ್ಪಂಗೂ ಬಟ್ಟೆ ಅನ್ನೋ ಫೀಲ್ ಬರಬೇಕು ಅಂಥೇಳಿ. ಸೊ ಪಪ್ಪಂಗೆ ಬಟ್ಟೆ ಎಲ್ಲ ಇಷ್ಟ ಆಗಲ್ಲ ಗೈಸ್. ಒಂದು ಬೀರು ಬಟ್ಟೆ ಇರ್ತೈತೆ ನಮ್ಮಪ್ಪ, ಅದಕ್ಕೆ ಬಟ್ಟೆ ಕೊಡಿಸ್ಲಿಲ್ಲ. ಅಟ್ಲೀಸ್ಟ್ ಒಂದು ಕತ್ತಿಗೆ ಒಂದು ಚೈನ್ ಕೊಡ್ಸೋಣ ಅಂಥೇಳಿ ಡಿಸೈಡ್ ಮಾಡಿದೆ. ಸೊ 4 ನಿಮಿಷ ಮಾತಾಡ್ಬಿಟ್ಟೆ. ಮಮ್ಮಿ ಬೆಳಗ್ಗೆ ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗಿದ್ದಾರೆ. ಸಂಜೆ ಬರ್ತಾರೆ, ಕೇಕ್ ತರಬೇಕು. ಅಣ್ಣ ಬರ್ತಾನೋ ಇಲ್ವೋ, ಯಾರೂ ಇಲ್ಲ ಗೈಸ್. ಒಬ್ಳಿಗೆ ಏನಂತ ಮಾಡಲಿ. ಸೊ ಬೇಜಾರಾಗ್ತಿದೆ ನನಗೆ. ಬಟ್ ಅಫ್ಕೋರ್ಸ್ 25th ಇಯರ್ ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ, ವೆಲ್ಕಮ್ ಬ್ಯಾಕ್ ನನ್ನ ವ್ಲಾಗು. ಸೊ ಏನು ಬೋರಿಂಗ್ ಆಗಿರುತ್ತೋ ನನಗಂತೂ ಗೊತ್ತಿಲ್ಲ. ಕೈ ಏಟ್ ಮಾಡ್ಕೊಂಡಿದ್ದೀನಿ, ನೋಡೋಣ. ಸೊ ಗೈಸ್ ಇಷ್ಟು ದೊಡ್ಡ ಬಾಕ್ಸಲ್ಲಿ ಪ್ಯಾಕ್ ಮಾಡೋಕ್ಕೆ ಅಂತ ರೀಸನ್ ಬಂದು, ನಮ್ಮ ಅಪ್ಪನ ಇಷ್ಟು ಚಿಕ್ಕದು. ಸೊ ಗೈಸ್ ಚಿಕ್ಕದು ಅಂತಂದರು, ಅದಕ್ಕೆ ನಮ್ಮ ಅಮ್ಮನಿಗಿಂತ ಜಾಸ್ತಿ ವ್ಯಾಲ್ಯೂ ಇದಕ್ಕೆ ಇರೋದು. ಸ್ಯಾರಿಗೆ 1500 ಆಯಿತು. ಚೈನು ಪಪ್ಪಂದು. ಸೊ ಇದು ಯಾರಿಗೂ ಮಮ್ಮಿದು ಕಾಸು ಇಲ್ಲದೆ ಇರುವಾಗ ನೀನು ಏನು ಮಾಡಬೇಡ ಅಂತ ಹೇಳಿದ್ದಾರೆ. ಬಟ್ ನನ್ನ ಮನಸ್ಸು ತಡಿಬೇಕಲ್ಲ ಗುರು,
ಏನಾರು ಒಂದು ಮಾಡಬೇಕು. ಅಯ್ಯಯ್ಯೋ ಹೆಂಗೆ ಆಗೋಗೈತೆ. ಸೊ ಇದೊಂದು ಚೈನು, ಇದಕ್ಕೆ ಇವಾಗ ಇಷ್ಟು ದೊಡ್ಡ ಬಾಕ್ಸು. ನಮ್ಮಪ್ಪ ಅಂತೂ ಬೈತಾರೆ ನೋಡಿ, ಬ್ಲಾಗ್ ಮಾಡ್ತೀನಿ ಹೆಂಗೆ ಬೈತಾರೆ ಅಂತಂದರೆ ನಮ್ಮಪ್ಪ. ಸೊ ವೆಯ್ಟ್ ಬರಲಿ ಅಂತ ಹೇಳಿ ನಾನು ಪೇಪರ್ನ ಹೀಗೆ ಮಾಡಿ ಹಾಕ್ತಾಯಿದ್ದೀನಿ. ಸೊ ಪ್ಯಾಕ್ ಮಾಡಿ ಮಮ್ಮಿದು ಈ ಥರ ಪ್ಯಾಕ್ ಮಾಡಿದ್ದೀನಿ. ಈ ಥರ ಪ್ಯಾಕ್ ಆಗಿದೆ. ನೆಕ್ಸ್ಟು ಪಪ್ಪಂದು ಪ್ಯಾಕ್ ಮಾಡಿ ಸಿಗುವ. ಪ್ಯಾಕ್ ಆದಮೇಲೆ ಸಿಗ್ತೀನಿ ಗೈಸ್, ವ್ಲಾಗು ಲೆಂತಿಯಾಗಿ ಹೋಗುತ್ತೆ. ಸೊ ಫೈನಲಿ ಎರಡೂ ರೆಡಿ ಮಾಡಾಯಿತು ಗೈಸ್. ಚೆನ್ನಾಗಿ ಗಿಫ್ಟ್ ರ್ಯಾಪಿಂಗ್ ಮಾಡಿದ್ದೀನಲ್ವಾ, ಒಂದು ಗಿಫ್ಟ್ ಅಂಗಡಿ ಓಪನ್ ಮಾಡ್ಬೋದಪ್ಪ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಒಂದು ಗಿಫ್ಟ್ ಅಂಗಡಿ ಓಪನ್ ಮಾಡ್ಬೋದಪ್ಪ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿ ರ್ಯಾಪಿಂಗ್ ಮಾಡಿದ್ದೀನಿ. ಸೊ ಇದು ಮಮ್ಮಿದು ಸ್ವಲ್ಪ ದಪ್ಪ ಇದೆ, ಸೊ ಪಪ್ಪಂದು. ಸೊ ಇದು ವೆಯ್ಟ್ ಇಲ್ಲ, ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ, ಗೊತ್ತಿಲ್ಲ, ಗೊತ್ತಾಗ್ಬೋದು ಅನ್ಸುತ್ತೆ ಪಪ್ಪಂಗೆ. ಸೊ ಎರಡು ರೆಡಿಯಾಗಿದೆ. ಸೊ ಇದು ಬಲೂನ್ ಗಿಲೂನ್ ತಂದಿದ್ದೀನಿ, ಒಬ್ಬಳು ಕೈಲೇ ಆಗಲ್ಲ. ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಎರಡು ಥರ ಪಿಂಕ್ ಆ್ಯಂಡ್ ವೈಟ್ ಬಲೂನ್ ತಂದಿದ್ದೀನಿ, ಡಬಲ್ ಟೇಪ್ ಇದೊಂದು. ಸೊ ಇದು ಚೈನಿಂದು ಟೋಟಲ್ ಬಿಲ್ 2600. ಪಪ್ಪಂಗೆ ಇಷ್ಟೊಂದು ಹೇಳಿದ್ರೆ ಮಕ್ಕಳು ತುಬುಕ್ಕಂತ ಹೋಗಿದ್ದಾರೆ. ಸೊ ಅಮ್ಮ, ಸೊ ವಿಡಿಯೋ ಫುಲ್ ಅಮ್ಮ ಅಪ್ಪ ಅನ್ನೋದೇ ಕೇಳಿಸುತ್ತೆ, ಬೇಜಾರಾಗಬೇಡಿ. ಸೊ ಪಾಯಸ ಮಾಡೋಕ್ಕೆ ಎಲ್ಲ ತೊಗೊಬಂದಿದ್ದೀನಿ ಅಂಗಡಿಯಿಂದ ಸಾಮಾನು ಐಟಮ್ಸ್ನ. ಸೊ ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ ನಾನು. ಬೆಳಗ್ಗೆ ಹೋಟೆಲಿಂದ ಇಡ್ಲಿ ತೊಗೊಬಂದು ತಿಂದೆ ಅಷ್ಟೇ. ನಾನು ಬಿಡ್ದಿಗೆ ಹೋದಾಗ 11 o'clock, ಬಟ್ ನಾವು 1:30 ಆಗಿದೆ ಟೈಮು. ಬೇಜಾನ್ ಟೈಮ್ ಆಗೋಗಿದೆ. ಸೊ ಗೊತ್ತಿಲ್ಲ ಹೇಗ ಏನು ಎತ್ತ. ಸೊ ನೋಡಿ ನನ್ನ ಪರಿಸ್ಥಿತಿ ಹೀಗೆ ಇದೆ ಸದ್ಯಕ್ಕೆ. ಸೊ ನಂಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಹಿಂಗೆ ಇಟ್ಕೊಂಡು ನಗ್ತಾ ನಿಮ್ಮೆಲ್ರಿಗೂ ವಿಡಿಯೋ ಮಾಡಿ ಹಿಂಗೆ ಆಯಿತು ಅಂತ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಬಿಕಾಸ್ ಏನಾಗಿದೆ ಅಂತಂದರೆ ಕಾಲೇಜಲ್ಲಿ ಬೆಂಚ್ಗಳು ಶಿಫ್ಟ್ ಮಾಡಬೇಕಾದ್ರೆ ಏಟು ಬಿದ್ದು ಸೊ ಫ್ರ್ಯಾಕ್ಚರ್ ಆಗಿದೆ. ಫ್ರ್ಯಾಕ್ಚರ್ ಆಗಿ 2 ಬಿದ್ರು ಕಟ್ಟು ಅಂತಾರಲ್ಲ ಅದನ್ನು ಹಾಕಿದ್ದಾರೆ. ಅದು ಮಿನಿಮಮ್ 5 ಹಾಕ್ಬೇಕಂತೆ. 5 ಹಾಕೋಕೊಂಡ್ರೆ ವಾಸಿ ಆಗಿಲ್ಲ ಅಂತ ಹೇಳಿದ್ದಾರೆ. ಇವಾಗ 2 ಕಂಪ್ಲೀಟ್ ಆಗಿದೆ, ಇನ್ನೂ 3 ಹಾಕ್ಸ್ಬೇಕು. 3 ಹಾಕ್ಸೋ ಅಷ್ಟರಲ್ಲಿ ನನ್ನ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ ಗಾಯ್ಸ್. ಸೊ ಸೆಕೆಂಡ್ ಇಯರ್ ಡಿಗ್ರಿದು ಡೇಟ್ ಅನೌನ್ಸ್ ಆಯಿತು. ನೆಕ್ಸ್ಟ್ ಮಂತ್ 6ಇಂದ ಎಕ್ಸಾಮ್ ಸ್ಟಾರ್ಟು. ಅಷ್ಟರಲ್ಲಿ ನನ್ನ ಕೈ ಹುಷಾರು ಮಾಡ್ಕೋಬೇಕು, ಬಟ್ ಅದು ಆಗಲ್ಲ. ಸೊ ಭಯ ಆಗ್ತಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ವಾಸಿ ಆದರೆ ಸಾಕು, ಎಲ್ಲರೂ ಪ್ರೇ ಮಾಡ್ಕೊಳ್ಳಿ ವಾಸಿ ಆಗಲಿ ಪಾಪ ಬೇಗ ಅಂಥೇಳಿ. ಸೊ ಹ್ಯಾಸ್ ನಾವು ನನ್ನ ಪರಿಸ್ಥಿತಿ ಹೀಗಿದೆ. ಸೊ ಆದರೂ ನನ್ನ ವಿಡಿಯೋ ಮಾಡ್ತಾನೇ ಇರ್ತೀನಿ. ನನ್ನ ಕೈಯೆಲ್ಲ ಕಾಲು ಮುರಿದು ನಾನು ವಿಡಿಯೋ ಮಾಡೋದಂತೂ ಬಿಡೋಲ್ಲ. ಸೊ ಗೈಸ್, ಮೂಗ್ಬರ್ಡ್ಸ್ ಸಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೇನಾ ಹೇಳಿ ಆಯಿತಾ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಪಾಯಸ ಮಾಡಬೇಕು. ಕೈ ಹೆವಿ ನೋವ್ತಾ ಇದೆ, ಬಿಕಾಸ್ ಬೆಳಗ್ಗೆಯಿಂದ ಬ್ಯಾಗ್ ಹಾಕಲಿಲ್ಲ ಅಂದರೆ ಪೇಯ್ನ್ ಜಾಸ್ತಿ ಆಗುತ್ತೆ. ಬ್ಯಾಗ್ ಹಾಕಿದ್ರೆ ಸ್ವಲ್ಪ ಓಕೆ ಪೇಯ್ನ್ ಇರುತ್ತೆ. ಸೊ ಇವಾಗ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಸೊ ಇನ್ನೊಂದು 1 hour ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಕಾಣುತ್ತೆ. ಸೊ ಇನ್ನೊಂದು hour ಬಿಟ್ಕೊಂಡು ಪಾಯಸ ಮಾಡುವಾಗ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಫೈನಲಿ ಗೈಸ್ 1 hour ರೆಸ್ಟ್ ಮಾಡಿ ಈಗ ನಾನು ಶಾವಿಗೆ ಪಾಯಸ ಮಾಡೋಕ್ಕೆ ಬಂದಿದ್ದೀನಿ. ಸೊ ರೆಸಿಪಿ ನಾನು ದೇವರಣೆಗೂ ಬರೋಲ್ಲ, ನಂಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾಯಿದ್ದೀನಿ. ಸೊ ಇದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಪಕ್ಕದಲ್ಲಿ ಶಾವಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನನ್ನ ಕೈ ಸರಿ ಇಲ್ಲ, ಎಲ್ಲದಕ್ಕೂ ನನ್ನ ಕೈಯೇ ರೀಸನ್ನು. ಏನೂ ಕೆಲಸ ನೀರು ಮುಟ್ಟಂಗಿಲ್ಲ. ಸೊ ಬ್ಯಾಂಡೇಜ್ ಹಾಕಿದಾರಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಮಮ್ಮಿ ಬರೋ ಗಂಟೆ ಎಲ್ಲ ಹೀಗೆ ಇರುತ್ತೆ. ಸೊ ಇದೆಲ್ಲ ಇದು ಮಾಡಿಬಿಡಿ. ಸೊ ಇದನ್ನು ಶಾವಿಗೆ ಮತ್ತು ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಮತ್ತು ಅಲ್ಲಿ ಆಚೆ ಇದೆ ಬಾದಾಮಿ ಮತ್ತು ಗೋಡಂಬಿ ಫ್ರೈ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಹೇಗೆ ತಿನ್ನಲ್ಲ, ದೇವ್ರ ನೈವೇದ್ಯಗಿಟ್ಟು ಆಮೇಲೆ ತಿನ್ಬೇಕು ಹೇಳಿದ್ದಾರೆ. ಸೊ ನೋಡೋಣ. ಹಾಲು ಉಕ್ಕು ಬಂತು ಫೈನಲಿ. ಸೊ ಹಾಲು ಉಕ್ಕು ಬಂತು. ಸೊ ಫೈನಲಿ ಪಾಯಸ ಇಸ್ ರೆಡಿ. ಘಮ ಅಂತ ಇದೆ. ಬಟ್ ನಾನು ಇವಾಗ ನಾವು ತಿನ್ನಂಗಿಲ್ಲ,
ಯಾಕಂದರೆ ನಮ್ಮಮ್ಮ ಬಂದು ನೈವೇದ್ಯಕ್ಕೆ ಇಡಬೇಕಂತೆ. ನೈವೇದ್ಯಕ್ಕೆ ಇಟ್ಟ ನಂತರ ತಿನ್ನುವ. ಸೊ ಮಮ್ಮಿ ಇನ್ನೂ ಬಂದಿಲ್ಲ, ಬಂದು ಪೂಜೆ ಮಾಡಿ ನೈವೇದ್ಯಕ್ಕೆ ಇಡಬೇಕಂತೆ. ಸೊ ಅದಕ್ಕೆ ತಿನ್ನಬೇಡ ಅಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಗೈಸ್. ಓಕೆ ಬಟ್ ಗಟ್ಟಿಯಾಗಿ ಹೋಗುತ್ತೆ ಅನ್ನೋ ಭಯ. ಕೈ ಹೆವಿ ನೋವ್ತಾ ಇದೆ ಗುರು, ಆಯ್ತಾ ಇಲ್ಲ. ಬಟ್ ಜಾಸ್ತಿ ಕೆಲಸ ಮಾಡಿದ್ರೆ ನೋವು ಬರುತ್ತೆ. ಜಾಸ್ತಿ ಕೆಲಸನೂ ಮಾಡಿಲ್ಲ, ಮತ್ತೆ ಯಾಕೆ ನೋಡ್ತೈತೆ? ಸೊ ಬೆಳಗ್ಗಿಂದ ಬ್ಯಾಗ್ ಹಾಕಿಲ್ಲ, ಸೊ ದಟ್ಸ್ ಬಿಕಾಸ್ ಪೇನ್ ಇರಬಹುದು ಮೋಸ್ಟ್ಲಿ. ಸೊ ನಮ್ಮ ಮನೆ ಗಿಡಗಳು ನೋಡ್ತೀರಾ ನೋಡಿ ಎಷ್ಟು ಚೆಂದ ಇದೆ. ಇದು ತುಳಸಿ ಗಿಡ. ನಂತರ ಸೊ ಇಲ್ಲಿ ಗಿಡಗಳು ನೋಡಿ ಈಗ. ಸೊ ಮಳೆ ಬಂದು ಫುಲ್ ಸೊ ಗಿಡಗಳೆಲ್ಲ ಸಕ್ಕತ್ತಾಗಿ ಬಂದಿದೆ. ಇದು ನಾನು ತಂದಿದ್ದಂತಹ ಗುಲಾಬಿ ಗಿಡ. ಸೊ ಮಸ್ತಾಗಿ ಇವಾಗ ಚಿಗುರುತ್ತಿದೆ. ಸೊ ಗೊಬ್ಬರ ಅಂತೇಳಿ ನಮ್ಮಮ್ಮ ಏನೇನೋ ಹಾಕಿಟ್ಟಿದ್ದಾರೆ. ಮನೇಲಿ ಇರೋಕ್ಕೆ ಬೋರ್ ಆಯ್ತೈತೆ ನನಗೆ. ಎಂತ ಮಾಡಲಿ, ನಮ್ಮ ಮನೇಲಿ ಬರೋ ದೇವ್ರುಗಳ ಕುಂಕುಮ ಎಲ್ಲ ಇದ್ದಾವೆ ನೋಡಿ. ಇದು ಮಂಜುನಾಥಂದು, ಇದು ನಾನಿಕ್ಕೊಳ ಗಂಧದ್ದು, ಇದು ಓಂ ಶಕ್ತಿ, ಇದು ಆಂಜನೇಯಂದು, ಇದು ಎಲ್ಲ ದೇವ್ರ ಕುಂಕುಮನೂ ಮಿಕ್ಸ್. ಬರೋ ದೇವ್ರ ಕುಂಕುಮ ಎಲ್ಲ ನಮ್ಮ ಮನೆಯಲ್ಲೇ ಇದೆ. Curiosity. Tail light gun. Maili hatra ba. Wow. Josh, anniversary Josh. ಕ್ಯಾಂಡಲ್ ಹಚ್ಚಿ. ಶೇಟ್ ಕಟ್ ಮಾಡಿ ಓಲಿ ಕೇಕ್ನ. Smile, smile. And done.
ತೇರದಲ್ಲಿ ಸಾಕು. ಗಿಫ್ಟ್ ಯಾರ್ದು ಎರಡು ಐತೆ ನಾನೇ ಕೈಯಾರ ಪ್ಯಾಕ್ ಮಾಡಿರೋ ಕೈ ನೋವು ಇದ್ರು ಏನು ಆಯ್ತದ್ರಲ್ಲಿ ನೋಡ್ಲಾ ನೋಡ್ಲಾ ನೋಡು ಥ್ಯಾಂಕ್ ಯು ನಾನು ಏನೋ ಅನ್ಕೊಂಡು ಹೋಗಿದ್ದು ಅಲ್ಲಿ ಬಜೆಟ್ ತಕ್ಕನಾಗ ಸಿಕ್ಕಿಲ್ಲ, ಅದಕ್ಕೆ ತಗೋಬಿಟ್ಟೆ. ಪೂಜೆಲ್ಲ ತೀರುತ್ತಿದ್ದೀನಿ ಯಾವ ಸರಿ ಅನ್ಬೋ ವಿಸ್ ನಂಗೆ ಗೊತ್ತು ಕಣ. ಥ್ಯಾಂಕ್ ಯು. ಅಂಬ ಪೇಪರ್ ನಮ್ಮಪ್ಪ ಪೇಪರ್ ನೋಡಿ ಫುಲ್ ಶಾಕು. ಕೊಡ್ಬೇಕು ಅನ್ನಿಸ್ತು ಕೊಟ್ಟೆ ಅಷ್ಟೇ. ನಂಗೆ ಸ್ನೇಹ ಪಾಪ ತಗೋ ನಿನ್ ಗಿಫ್ಟು. ಥ್ಯಾಂಕ್ ಯು ಪಾಪ. ಸೊ ವೆಲ್ಕಮ್ ಬ್ಯಾಕ್. ಸೊ ಇದು ಆ್ಯನಿವರ್ಸರಿ ವ್ಲಾಗ್ ಮಾಡಿದ ನಂತರ ನಾನು ಅಂದರೆ ಈ ವ್ಲಾಗ್ನ ಎಂಡ್ ಮಾಡೋದನ್ನ ಮರ್ತೋದೆ. ಸೊ ಐ ಹೋಪ್ ನಿಮಗೆ ಗಿಫ್ಟ್ ಕೊಡೋ ಸಿಚುವೇಶನ್ ಫುಲ್ ಸಾಂಗ್ ಹಾಕ್ಬಿಟ್ಟಿದ್ದೀನಿ ಗೈಸ್, ಸಾಂಗ್ ಹಾಕ್ಬಿಟ್ಟಿದ್ದೀನಿ. ಮತ್ತು ನಾನು ವೀಡಿಯೋ ಮಾಡಿದ್ದೆ ಒಂದಿನ, ಗಿಫ್ಟ್ ಕೊಟ್ಟಿದ್ದೆ ಒಂದಿನ, ಕೇಕ್ ಕಟ್ ಮಾಡಿಸಿದ್ದೆ ಒಂದಿನ ಆಯಿತು. ಅಣ್ಣನೂ ಬಂದ. ಸೊ ಅವತ್ತಿನ ಆ್ಯನಿವರ್ಸರಿ ದಿನ ಯಾರೂ ಇರಲಿಲ್ಲ, ನಾನು ಅಪ್ಪ ಅಮ್ಮ 3 ಜನ ಇದ್ದು. ಸೊ ನನ್ನ ಮೂಗ್ಬಟ್ಟು ಸ್ವಲ್ಪ ಹಾಳಾಗಿದೆ, ಅದಕ್ಕೆ ಕಡ್ಡಿ ಹಾಕಿದ್ದೀನಿ ಗೈಸ್, ಇಗ್ನೋರ್ ಮಾಡಿಬಿಡಿ. ಸೊ ಅದಕ್ಕೆ 3 ಜನ ಇದ್ದು, ಸೆಲೆಬ್ರೇಟ್ ಮಾಡೋ ಮೂಡು ಇರಲಿಲ್ಲ. ಸೊ ಅದಕ್ಕೆ ಅಮ್ಮ ಬೇಡ, ಏನು ಕೇಕ್ ಕಟ್ ಮಾಡಿಸೋದು ಬೇಡ, ನಾಳೆ ಸಂಡೇ ಅಣ್ಣ ಬರ್ತಾನೆ, ಅಣ್ಣ ಬಂದಮೇಲೆ ನಾಳೆ ಸೆಲೆಬ್ರೇಟ್ ಮಾಡೋಣ ಅಂತ ಮಮ್ಮಿ ಹೇಳಿದ್ರು. ಸೊ ಯಾರ್ದು ಮೂಡ್ ಅವತ್ತು ಸರಿ ಇರಲಿಲ್ಲ. ಸೊ ಮನಿ ಇಶ್ಯೂಸ್, ಪರ್ಸ್ನಲ್ ಇಶ್ಯೂಸ್ ಇತ್ತು, ಅದಕ್ಕೆ ಅವತ್ತಿನ ದಿನ ಸೆಲೆಬ್ರೇಟ್ ಮಾಡಲಿಲ್ಲ ನಾವು. ಅದಾಗಿ ಸಂಡೇ ಸ್ವಲ್ಪ ಕೆಲಸದ ಮೇಲೆ ಹೋಗಿ ಅಣ್ಣ ನೈಟು 8 ಗಂಟೆಗೇನೋ ಬಂದು ಮನೆಗೆ. ಅಣ್ಣನೂ ಸಹಿತ ಬಂದ. ಸೊ 8 o'clockಗೆ ಅಲ್ಲಿಂದ ಬರ್ತಾನೆ. ನಾನು ಕೇಕ್ ತೊಗೊಂಡು ಬಂದೆ. ಕೇಕ್ ತೊಗೊಬಂದು ಅವತ್ತಿನ ದಿನ ಸಂಡೇ ಬಲೂನ್ ಎಲ್ಲ ತಂದು ಅಣ್ಣ ಇದ್ದಿದ್ದಕ್ಕೆ ಅಷ್ಟೊಂದೆಲ್ಲ ಸೆಲೆಬ್ರೇಟ್ ಮಾಡಿದ್ದು. ಸೊ ಅಣ್ಣ ಇಲ್ದರೆ ಸ್ವಲ್ಪ ಬೇಜಾರಾಗುತ್ತೆ ಗೈಸ್, ಅದಕ್ಕೆ ನಮ್ಮನೇಲಿ ಯಾವುದೂ ಸೆಲೆಬ್ರೇಷನ್ಗಳು ಇತ್ತೀಚೆಗೆ ನಡೀತಾ ಇಲ್ಲ. ಸೊ ಅಲ್ಲಿ ನನ್ನ ತಂಗಿದಿರು ಎಲ್ಲ ಬರ್ತೀನಿ ಅಂತ ಅಂದ್ಕೊಂಡಿದ್ದೋ, ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದೆ ಆ್ಯನಿವರ್ಸರಿದು. ಮೋಸ್ಟ್ಲಿ ಆಗಲ್ಲ, ನಾನು ಗಿಫ್ಟ್ ಕೊಡೋಲ್ಲ ಅಂದ್ಕೊಂಡು ಬರೀ ಗಿಫ್ಟ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಅಣ್ಣ ಬಂದು ಇಟ್ಸ್ ಪಾಸಿಬಲ್ ಮಾಡ್ದೆ. ನಾನು ಬಲೂನ್ ಎಲ್ಲ ತಂದಿದ್ದಿದ್ದನ್ನ ಬಲೂನ್ ಊದಿ ಡೆಕೋರೇಟ್ ನಮ್ಮ ಖುಷಿಗೆ ಏನಾಗುತ್ತೋ ಅದನ್ನ ಮಾಡಿ ಅಪ್ಪ ಅಮ್ಮಗೆ ಸ್ವಲ್ಪ ಮಟ್ಟಿಗೆ ನನ್ನ ಕೈಲಾಗುತ್ತೆ ಅಷ್ಟನ್ನು ಖುಷಿ ಪಡಿಸಿದ್ದೀನಿ. ಸೊ ಐ ಹೋಪ್ ಅವರಿಬ್ರಿಗೂ ಸಿಕ್ಕಾಪಟ್ಟೆ ಗಿಫ್ಟ್ ಇಷ್ಟ ಆಯಿತು, ಅಪ್ಪಂಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮಮ್ಮಿಗಂತೂ ಸ್ಯಾರಿ ಕೇಳಲೇಬೇಡಿ. ಸೊ ನಿಮ್ಮ ಅಣ್ಣ ಏನೂ ಕೊಟ್ಟಿಲ್ವ ಅಂತ ಕೇಳಬೇಡಿ. ಅಣ್ಣ ಸೊ ಕೆಲಸದ ಮೇಲಿದ್ದಾನೆ, ಅವ್ನು ಬಂದಿರೋದೇ ಹೆಚ್ಚು, ಅವ್ನು ಬಂದಿರೋದೇ ನಮಗೆ
ದೊಡ್ಡ ಗಿಫ್ಟ್ ಕೊಟ್ಟಂಗೆ. ಅವ್ನು ಬಂದು ನಮ್ಮ ಮನೇಲಿ ಇದ್ದು ಒಂದೆರಡು ದಿನ, ಅಂದರೆ ಅವ್ನು ವೀಕ್ಲಿ 2 ಡೇಸ್ ರಜೆ ಇರುತ್ತೆ. 2 ಡೇಸ್ ಬಂದು ಮನೇಲಿದ್ದು ಹೋಗೋದೇ ಅದು ನಮ್ಮ ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಅದೇ ನಮಗೆ. ಸೊ ಅವ್ನು ಬಂದಿದ್ದೆ ಗಿಫ್ಟು. ಸೊ ನನಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಏನೋ ಗೊತ್ತಿಲ್ಲ ಗೈಸ್, ನನಗೊಂದೊಂದು ಹುಚ್ಚು. ಎಲ್ರಿಗೂ ಗಿಫ್ಟ್ ಕೊಡಬೇಕು, ಅವ್ರ ಮುಖದಲ್ಲಿ ಬರೋ ಖುಷಿನ ನೋಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ನನಗೆ ಗಿಫ್ಟ್ ಕೊಟ್ಟರು ನಾನು ಅಷ್ಟು ಖುಷಿ ಆಗುತ್ತೋ ಇಲ್ವೋ, ನಾನು ಇನ್ನೊಬ್ರಿಗೆ ಕೊಟ್ಟಾಗ ಅವ್ರಿಗಾಗುತ್ತಲ್ಲ ಖುಷಿ, ಆ ಖುಷಿ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಅದಕ್ಕೆ ನನಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮಮ್ಮಿ ಬೈದರು, ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡಿದೆ ದುಡ್ಡು ಇಲ್ದಿರೋ ಟೈಮಲ್ಲಿ ಅಂತ. ಸೊ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಬಟ್ ಆ ಹ್ಯಾಪಿನೆಸ್ ಬರಲ್ಲ ಮತ್ತೆ ಅಂಥೇಳಿ ಐ ಡಿಸೈಡೆಡ್ ಕೊಡಲೇಬೇಕು ಅಂಥೇಳಿ. ಅಪ್ಪಂಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಪ್ಪ ಬೈದರು, ಯಾಕೆ ಇಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿದೆ. ಅಮ್ಮನೂ ಬೈದರು, ಅಪ್ಪನೂ ಬೈದರು, ಬಿಟ್ಟಾಕಿ. ಬಟ್ ನಾನು ಅವ್ರು ಖುಷಿ ಆದರು. 99% ಖುಷಿಯಾಗಿರ್ತಾರೆ. ಇನ್ನೊಂದು ಪರ್ಸೆಂಟ್ ಎಲ್ಲೋ ಯಾಕೆ ಮಾಡಿದೆ, ದುಡ್ಡು ಖರ್ಚು ಮಾಡಿದೆ ಅನ್ನೋದು ಬರುತ್ತಲ್ವ. ಸೊ ಆ 1% ಇತ್ತು, ನಂಗೆ ಆ 1% ಬೇಡ, ಈ 99% ಖುಷಿ ಆದ್ರಲ್ಲ ಅದಷ್ಟೇ ಸಾಕು ನನಗೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್, ಅಂದರೆ ಆ್ಯನಿವರ್ಸರಿ ವ್ಲಾಗ್. ಯಾವತ್ತೂ ಶೂಟ್ ಮಾಡಿದ್ದೀನಿ. ಸೊ ಹಾಕ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ ನನ್ನ ಕೈ ರೆಡಿ ಆಗೋ ಗಂಟ ಹೀಗೆ ಇರುತ್ತೆ. ಸೊ ಐ ಹೋಪ್ ನೀವೆಲ್ರಿಗೂ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಖುಷಿಯಾಗಿದೆ ಅಂತ. ಲಾಸ್ಟ್ ಇಯರ್ ಅಮ್ಮಂಗೆ ಕೊಟ್ಟಿದ್ದೆ, ಇಲ್ಲ ಅಪ್ಪಂಗೆ ಕೊಟ್ಟಿರಲಿಲ್ಲ. ಬಟ್ ಈ ಇಯರು ಇಬ್ರಿಗೂ ಕೊಟ್ಟಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಬೆಸ್ಟ್ ಮೂಮೆಂಟ್ ಆಫ್ ದಿ ಇಯರ್, ವರ್ಸ್ಟ್ ಮೂಮೆಂಟ್ ಆಫ್ ದಿ ಇಯರ್ ನಂದು. ಸೊ ಎಲ್ಲನೂ ಹೋಗ್ತಾ ಇರಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್. ನನ್ನ ಕೈ ರೆಡಿ ಆದಮೇಲೆ ಕಂಟಿನ್ಯೂಸ್ ವ್ಲಾಗ್ ಮಾಡ್ತೀನಿ. ಬಾಯ್.